Don't try to humiliate any advocate. आप बहुत ज्यादा जानते हैं, आप फेल हो गए। हम लोग नहीं जानते, हम लोग वकील हैं। But you have to argue in a proper. I will argue in my own way. Please don't cross the limit. हम लोग भी सर I have already practiced for the last 40 years. ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಕೋರ್ಟುಗಳಲ್ಲಿ ಜಡ್ಜ್ಗಳ ವಿರುದ್ಧ ಲಾಯರ್ಗಳ ವರ್ತನೆಯಲ್ಲಿ ಬಹಳ ವ್ಯತ್ಯಾಸಗಳು ಬರ್ತಿದ್ದಾವೆ. ಅದರಲ್ಲೂ ವಿಶೇಷವಾಗಿ ಜಡ್ಜುಗಳನ್ನು ಬೆದರಿಸುವ, ಹಲ್ಲೆ ಮಾಡುವ ಯತ್ನಗಳು ನಡೀತಾ ಇರೋದು ನಿಮಗೆ ಇತ್ತೀಚಿನ ದಿನಗಳಲ್ಲಿ ಕಾಣಸಿಗ್ತಾ ಇರುತ್ತೆ. ಅದಕ್ಕೆ ಹೊಸ ಎಕ್ಸಾಂಪಲ್ ಬಂದಿದೆ. ಒಂದು ರೀತಿ ಜಡ್ಜನ್ನ ಯಾವುದೋ ದೊಡ್ಡ ಒಂದು ಆಫೀಸಿನ ಕ್ಲರ್ಕ್ ರೀತಿಯಲ್ಲಿ ಲಾಯರ್ ಒಬ್ಬರು ಟ್ರೀಟ್ ಮಾಡಿರೋದು. 40 ವರ್ಷ ಎಕ್ಸ್ಪೀರಿಯನ್ಸ್ಡ್ ಲಾಯರ್ ಅಂತೆ, ಹೈಕೋರ್ಟ್ ಜಡ್ಜಿಗೆ ಆ ಮಟ್ಟಕ್ಕೆ ಮಾತಾಡಿರೋದು ಅಂತಹದ್ದೊಂದು ವಿಡಿಯೋ. ಅದರ ಬಗ್ಗೆ ವಿವರಿಸ್ತೀನಿ. ಮತ್ತು ಈ ರಾಕೇಶ್ ಕಿಶೋರ್ ಅನ್ನುವಂತಹ ಒಬ್ಬ ಅಯೋಗ್ಯ ದೇಶದ CJ ಚೀಫ್ ಜಸ್ಟಿಸ್ ಮೇಲೇನೆ ಶೂ ಎಸೆದಾಗ ಸಂಭ್ರಮಿಸಿದ್ರಲ್ಲ ಒಂದಷ್ಟು ಅಯೋಗ್ಯರು, ಅವರಿಗೆ ಇದೊಂದು ಪಾಠ. ಯಾಕೆಂದ್ರೆ ಇಂತಹದ್ದನ್ನ ನೀವು ಪ್ರಮೋಟ್ ಮಾಡಿದ್ರೆ, ಬೆಂಬಲಿಸಿದರೆ ಅದು ಎಲ್ಲ ಕಡೆ ಹರಡಿಕೊಳ್ಳುತ್ತೆ, ವೈರಲ್ ಆಗುತ್ತೆ, ವೈರಸ್ ಆಗುತ್ತೆ, ಇಡೀ ದೇಶವನ್ನ ನಾಶ ಮಾಡುತ್ತೆ ಅನ್ನೋದಕ್ಕೆ ಇದು ಸಹ ಎಕ್ಸಾಂಪಲ್. ಯಾಕೆಂದ್ರೆ ಆ ರಾಕೇಶ್ ಕಿಶೋರ್ ಅನ್ನುವಂಥವನು ಮಾಡಿದಂತಹ ನೀಚ ಕೃತ್ಯವನ್ನ ಅಲ್ಲಿಂದ ಅಲ್ಲಿಗೆ ಖಂಡಿಸಿ ಅವನಿಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟಿದ್ರೆ ಈ ಘಟನೆ ನಡೀತಾ ಇರಲಿಲ್ಲ ಅನ್ಸುತ್ತೆ. ಜಡ್ಜನ್ನ ಕ್ಲರ್ಕ್ಗಿಂತ ಕೆಟ್ಟದಾಗಿ ಮಾತನಾಡಿಸಿದ್ದು ಮತ್ತು ಬೆದರಿಕೆ ಹಾಕಿದ್ದು. ಡೋಂಟ್ ಕ್ರಾಸ್ ಯುವರ್ ಲಿಮಿಟ್ ಅಂತ, ಡೋಂಟ್ ಕ್ರಾಸ್ ಯುವರ್ ಲಿಮಿಟ್ ಅಂತ ಬೆದರಿಕೆ ಹಾಕಿದ್ದಾರೆ ಒಬ್ಬರು ಲಾಯರ್, ಸೀನಿಯರ್ ಅಡ್ವೊಕೇಟ್. ಇಡೀ ಪ್ರಕರಣವನ್ನು ವಿವರಿಸ್ತೀನಿ. ಸೊ ಈ ಪ್ರಕರಣ ಬರ್ತಿರುವಂತಹದ್ದು ಜಾರ್ಖಂಡ್ನಿಂದ. ಜಾರ್ಖಂಡ್ನ ಹೈಕೋರ್ಟ್ನಲ್ಲಿ ಒಂದು ಕೇಸ್ ಬರುತ್ತೆ. ಆ ಕೇಸು ಪುಷ್ಪಾ ಕುಮಾರಿ ಅನ್ನುವಂತಹ ಒಂದು ಬಡ ಮಹಿಳೆಯದು. ಆ ಮಹಿಳೆಗೆ ಸಂಬಂಧಪಟ್ಟಂತಹ ಕೇಸು. ಆಕೆ ಗಂಡನನ್ನು ಸಹ ಕಳ್ಕೊಂಡಿದ್ದಾಳೆ, ವಿಧವೆ, ಕೈಯಲ್ಲಿ ಕಾಸಿಲ್ಲ, ಬಡತನ ಸಮಸ್ಯೆಗಳಲ್ಲಿದ್ದಾಳೆ. ಅವಳಿಗೆ ಈಗ 1,30,30,000ಕ್ಕೂ ಹೆಚ್ಚು ಬಾಕಿ ಉಳಿದಿರುವ ವಿದ್ಯುತ್ ಬಿಲ್ ಪಾವತಿ ಮಾಡುವಂತೆ ವಿದ್ಯುತ್ತನ್ನು ಕಟ್ ಮಾಡಿದ್ದಾರೆ ಮನೆಗೆ. 1.3 ಲಕ್ಷ, 1,30,30,000ಕ್ಕಿಂತ ಹೆಚ್ಚಿದೆ ಬಿಲ್ಲು. ಹೇಗೆ ಅಷ್ಟೊಂದು ಆಯ್ತು ಅಂದ್ರೆ ಆಕೆ ಪರಿಸ್ಥಿತಿಯನ್ನು ಅರ್ಥಿದಂತಹ ಲೋಕಲ್ ಎಲೆಕ್ಟ್ರಿಕಲ್ ಏನು ಉದ್ಯೋಗಿಗಳಿದ್ರಲ್ಲ, ಆ ಉದ್ಯೋಗಿಗಳು ಆಕೆಗೆ ರಿಯಾಯಿತಿ ಕೊಟ್ಕೊಂಡೆ ಹೋದ್ರು. ಮುಂದಿನ ತಿಂಗಳು ಕಟ್ತೀನಿ, ಆಮೇಲೆ ಕಟ್ತೀನಿ, ದಯವಿಟ್ಟು ಕಟ್ ಮಾಡಬೇಡಿ, ನನ್ನ ಗಂಡ ಇಲ್ಲ, ನನ್ನ ಬಡವಿ, ಆ ರೀತಿ ಹೇಳಿದಾಗ ಆಕೆಯ ಮನೆ ಪರಿಸ್ಥಿತಿ ನೋಡಿ ಆ EB ಅವರು, ಎಲೆಕ್ಟ್ರಿಸಿಟಿ ಬೋರ್ಡ್ ಅವರು ಆಕೆಗೆ ಸ್ವಲ್ಪ ಲೀನಿಯನ್ಸಿ ಕೊಟ್ಟಂಗೆ ಕಾಣುತ್ತೆ. ನಿಖರವಾಗಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಿಲ್ಲು 1,30,30,000 ದಾಟಿದ ಮೇಲೆ ಈಗ ಹೋಗಿ ಕಟ್ ಮಾಡಿಬಿಟ್ಟಿದ್ದಾರೆ. ಸೊ ಆ ಅಹವಾಲನ್ನು ತಗೊಂಡು ಆಕೆ ಹೈಕೋರ್ಟ್ಗೆ ಬಂದಿದ್ದಾಳೆ. ಇದು ನನ್ನ ಮೂಲಭೂತ ಹಕ್ಕು, ನಾನು ಕತ್ಲೆಯಲ್ಲಿ ಬದುಕೋಕ್ಕಾಗೋದಿಲ್ಲ, ನಾನು ಕಟ್ತೀನಿ, ಆದರೆ ಸದ್ಯಕ್ಕೆ ಒಂದು 10 ಅಥವಾ 15,000 ರೂಪಾಯಿ ಕಟ್ತೀನಿ, ನನಗೆ ಕರೆಂಟ್ ವಾಪಸ್ ಹಾಕಿಸಿ, ನಿಧಾನಕ್ಕೆ ಉಳಿದಿದ್ದನ್ನು ಪೇಮೆಂಟ್ ಮಾಡ್ತೀನಿ. ಈಗ ದೀಪಾವಳಿ ಬೇರೆ ಇದೆ, ದೀಪಾವಳಿ ಸಂದರ್ಭದಲ್ಲಿ ನಾನು ಕತ್ಲೆಯಲ್ಲಿ ಬದುಕಬೇಕಾ, ನನ್ನ ಮನೆ ಕತ್ತಲೆಯಲ್ಲಿ ಇರಬೇಕಾ ಅನ್ನುವಂತಹ ಪ್ರಶ್ನೆ ಹಿಡ್ಕೊಂಡು ಬರ್ತಾರೆ. ಆಕೆಗೆ ಲಾಯರ್ ಆಗಿ ಬರುವಂತಹ ವ್ಯಕ್ತಿಯ ಹೆಸರು ಮಹೇಶ್ ತಿವಾರಿ. ಈ ಮಹೇಶ್ ತಿವಾರಿನೇ ಜಡ್ಜಿಗೆ ಆ ರೀತಿಯಾಗಿ ಬೆದರಿಕೆ ಹಾಕಿರುವ ಮತ್ತು ಒಂದು ರೀತಿ ಕ್ಲರ್ಕನ್ನು ಮಾತಾಡಿಸ್ದಂಗೆ ಕೆಟ್ಟದಾಗಿ ಮಾತಾಡಿಸಿರೋದು. ಸೊ ಜಡ್ಜ್ ಯಾರು ಅಂದ್ರೆ ಜಸ್ಟಿಸ್ ರಾಜೇಶ್ ಕುಮಾರ್ ಅಂತ, ಅವರು ಜಸ್ಟಿಸ್ ಹೈಕೋರ್ಟ್ನಲ್ಲಿ, ಜಾರ್ಖಂಡ್ ಹೈಕೋರ್ಟ್. ಸರಿ, ಈ ಕೇಸನ್ನ ಪುಷ್ಪಾ ಕುಮಾರಿ ಮುಂದೆ ಇಟ್ರು. ಅವರ ಲಾಯರ್ ಅದನ್ನು ರೆಪ್ರೆಸೆಂಟ್ ಮಾಡಿದ್ರು, ಮಹೇಶ್ ತಿವಾರಿ ಅದನ್ನೇ ಹೇಳಿದ್ರು, 10 ಅಥವಾ 15,000 ರೂಪಾಯಿ ಕಟ್ತೀವಿ, ವಾಪಸ್ ಹಾಕ್ಸಿ, ನಿಧಾನಕ್ಕೆ ಕಟ್ತೀವಿ, ಎಲ್ಲೂ ಹೋಗಲ್ಲ ನಾವು ಅಂತ. ಆದರೆ ಜಡ್ಜ್ ಹೇಳಿದ್ರು, ಇದು ಕೋರ್ಟು, ಇಲ್ಲಿ ಮಾನವೀಯತೆ, ಪಾಪ ಪುಣ್ಯ ಇದನ್ನೆಲ್ಲ ನೋಡ್ಕೊಂಡು ಇರೋಕ್ಕಾಗೋದಿಲ್ಲ, ಕಾನೂನು ಏನಿದೆಯೋ ಅದನ್ನು ಪಾಲಿಸ್ಬೇಕಾಗತ್ತೆ. ಹಾಗಾಗಿ ಕನಿಷ್ಠ 50,000 ರೂಪಾಯಿಯನ್ನು ಪಾವತಿಸಿ ಕನೆಕ್ಷನ್ ತಗೊಳ್ಳಿ ವಾಪಸ್ಸು, ಮಿಕ್ಕಿದ್ದನ್ನು ನಿಧಾನಕ್ಕೆ ಕಟ್ಟಿ ಅನ್ನುವಂತಹ ಆದೇಶವನ್ನ ಜಸ್ಟಿಸ್ ರಾಜೇಶ್ ಕುಮಾರ್ ಅವರು ಕೊಡ್ತಾರೆ. ಇದರಿಂದ ಲಾಯರ್ಗೆ ಸಿಟ್ಟು ಬರುತ್ತೆ. ಆತ ಪ್ರವಚನ ಕೊಡೋದಕ್ಕೆ ಶುರು ಮಾಡ್ತಾರೆ. ಯಾರು? ಲಾಯರ್ ಮಹೇಶ್ ತಿವಾರಿ ಪ್ರವಚನ ಕೊಡೋಕೆ ಶುರು ಮಾಡ್ತಾರೆ. ನೀವು ಅದನ್ನೆಲ್ಲವನ್ನೂ ಸಹ ನೋಡಬೇಕಾಗತ್ತೆ, ಮಾನವೀಯತೆಯನ್ನು ತೋರಿಸ್ಬೇಕಾಗತ್ತೆ. ಆಕೆ ಬಡವಿ ಅಂತ ಹೇಳ್ತಾ ಇದ್ದೀನಿ, ವಿಧವೆ ಅಂತ ಹೇಳ್ತಾ ಇದ್ದೀನಿ, ಬೇರೆ ಆದಾಯ ಇಲ್ಲ ಆಕೆಗೆ, ದಯವಿಟ್ಟು ಮಾಡಿಕೊಡಿ, ಹಬ್ಬದ ಸಂದರ್ಭ ಅಂತ ಕೇಳ್ಕೊಂಡ್ರು ಅಂತ ಗೊತ್ತಾಗ್ತಿದೆ. ಆ ಸಂದರ್ಭದಲ್ಲಿ ಜಡ್ಜು ಒಪ್ಪೋದಕ್ಕೆ ಸುತಾರಾಮ್ ಸಿದ್ಧ ಇರಲಿಲ್ಲ. ಆಗ ಇನ್ನೊಂದಷ್ಟು ಜೋರಾಗಿ ಮಾತಾಡೋದಕ್ಕೆ ಈ ಲಾಯರ್ ಮಹೇಶ್ ತಿವಾರಿ ಸ್ಟಾರ್ಟ್ ಮಾಡ್ತಾರೆ.
ಆಗ ಜಡ್ಜು ನೀವು ಈ ರೀತಿಯೆಲ್ಲ ಮಾತಾಡಬಾರ್ದು, ಪ್ರೊಫೆಷನಲ್ ಆಗಿ ಮಾತಾಡಿ ಅನ್ನುವಂಥ ಎಚ್ಚರಿಕೆಯನ್ನ ನ್ಯಾಯಾಧೀಶರು ಮಹೇಶ್ ತಿವಾರಿ ಅನ್ನುವಂಥ ವಕೀಲರು ಕೊಡ್ತಾರೆ. ಅಲ್ಲಿಗೆ ವಕೀಲರಿಗೆ ಇನ್ನೊಂದಷ್ಟು ಕೋಪ ಜಾಸ್ತಿ ಆಗುತ್ತೆ. ಆಗ ಹೇಳ್ತಾರೆ, ಐ ವಿಲ್ ಆರ್ಗ್ಯೂ ಇನ್ ಮೈ ಓನ್ ವೇ, ನನ್ನ ರೀತಿಯಲ್ಲೇ ನಾನು ಆರ್ಗ್ಯೂ ಮಾಡ್ತೀನಿ, ನೀವು ಹೇಳ್ದಂಗೆ ಆರ್ಗ್ಯುಮೆಂಟ್ ಮಾಡಕ್ ಆಗೋದಿಲ್ಲ ನನಗೆ, ನೀವು ಹೇಳಬೇಡಿ ಹಿಂಗೆ ಆರ್ಗ್ಯುಮೆಂಟ್ ಮಾಡಬೇಕು ಅಂತ, ನಾನು ಹೇಗೆ ಮಾಡಬೇಕು ಅಂತ ನನಗೆ ಗೊತ್ತು, 40 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ನಾನು ಮಾಡ್ತೀನಿ ಆರ್ಗ್ಯುಮೆಂಟ್ ಅಂತ. ಅಲ್ಲಿಗೆ ಜಡ್ಜ್ಗೂ ಸಹ ಸಿಟ್ಟು ಬರುತ್ತೆ. ಇದು ಕೋರ್ಟು ಅನ್ನೋದನ್ನ ನೆನಪಿಸ್ತಾರೆ, ಹಾಗೆಲ್ಲ ಮಾತಾಡಬಾರ್ದು ಅಂತ. ಆದರೂ ಸಹ ಲಾಯರ್ ಈ ಮಹೇಶ್ ತಿವಾರಿ ಸೈಲೆಂಟ್ ಆಗಲ್ಲ, ಕೂಲ್ ಆಗಲ್ಲ, ಇನ್ನೊಂದಷ್ಟು ಕೆರಳುತ್ತಾರೆ. ಕೆರಳುಬಿಟ್ಟು ಇತ್ತೀಚಿನ ದಿನಗಳಲ್ಲಿ ನ್ಯಾಯಾಂಗದ ವಿಚಾರದಲ್ಲಿ ದೇಶದಲ್ಲಿ ಹೊತ್ತಿ ಉರಿತಾ ಇದೆ, ಈ ವಿಚಾರಗಳನ್ನೆಲ್ಲ ತಗೊಂಬರಕ್ ಶುರು ಮಾಡ್ತಾರೆ. ಆಮೇಲೆ ಹೇಳ್ತಾರೆ, ನಿಮ್ಮ ಲಿಮಿಟ್ ಅಲ್ಲಿ ನೀವಿರಿ, ನೀವು ಲಿಮಿಟ್ ಕ್ರಾಸ್ ಮಾಡಬೇಡಿ, ನನಗೆ ಹೇಳಕ್ ಬರಬೇಡಿ ಹೇಗೆ ಆರ್ಗ್ಯುಮೆಂಟ್ ಮಾಡಬೇಕು ಅಂತ. ಅಲ್ಲಿಗೆ ಜಡ್ಜು ಪಾಪ ಏನು ಮಾಡೋಕ್ಕಾಗಲ್ಲ, ನೀವು ನೋಡಿ ವಿಡಿಯೋನ, ಏನು ಮಾಡೋಕ್ಕಾಗೋದಿಲ್ಲ. ಸೊ ಒಂದ್ಸಲ ಆ ವಿಡಿಯೋ ನೋಡ್ಬಿಡಿ. Saying the court is doing injustice. Please mind that. Did I say? You are saying these are the video recording is there. Yes. Video recording is there. Please see. I only prayed. Video recording is there. I only prayed before your lordship. Don't try to humiliate any advocate. It's not a question of humiliation. It's a question of humiliation to a judge. Sir, please don't try to humiliate any person. The country is burning with the judiciary. These are my words. Yes. Don't try to humiliate any advocate. आप बहुत ज्यादा जानते हैं, आप फेल हो गए. हम लोग नहीं जानते, हम लोग वकील हैं. But you have to argue in a proper. I will argue in my own way. Please don't cross the limit. हम लोग भी सर I have already practiced for the last 40 years. ಸೊ ಇದಿಷ್ಟು ಅಲ್ಲಿ ನಡೆದಿದ್ದು. ಇದಾದ ನಂತರ ಈಗ ಅಲ್ಲಿ ಅವರ ವಿರುದ್ಧ ನ್ಯಾಯಾಂಗ ನಿಂದನೆ ಪ್ರಕರಣವನ್ನ ತೆಗೆದುಕೊಳ್ಳೋದಕ್ಕೆ ಕೋರ್ಟ್ ಅಲ್ಲಿ ನಿರ್ಧರಿಸಿದೆ. ಒಂದು ಪೀಠ ರಚನೆಯಾಗಿದೆ, ಆ ಪೀಠ ಅದರ ನ್ಯಾಯಾಂಗ ನಿಂದನೆಯನ್ನು ತಗೊಳುತ್ತೆ. ಆದರೆ ಇದರ ನಡುವೆ ನಮ್ಗೆ ಇನ್ನೊಂದು ಹೆಸರು ನೆನಪಾಗುತ್ತೆ, ರಾಕೇಶ್ ತಿವಾರಿ ಅನ್ನುವಂಥ ಹೆಸರು. ಆತ ಕಳೆದ 10-12 ದಿನಗಳ ಹಿಂದೆ ಅನ್ಸುತ್ತೆ ಈ ದೇಶದ CJ ಚೀಫ್ ಜಸ್ಟಿಸ್ ಅವರ ಮೇಲೆ ಶೂ ಎಸಿತಾನೆ. ಕಾರಣ ಚೀಫ್ ಜಸ್ಟಿಸ್ ಗವಾಯ್ BR ಗವಾಯ್ ಅವರು ಹಿಂದೂ ವಿರೋಧಿ ಅನ್ನೋದು ಅವನ ಆರೋಪ, ಸನಾತನ ವಿರೋಧಿ ಅನ್ನೋದು ಅವನ ಆರೋಪ. ಯಾಕೆ ಅಂದ್ರೆ ಹಿಂದೂಗಳಿಗೆ ಖುಷಿಯಾಗೋ ರೀತಿಯಲ್ಲಿ, ಸನಾತನಿಗಳಿಗೆ ಖುಷಿಯಾಗೋ ರೀತಿಯಲ್ಲಿ ಅವರು ಜಡ್ಜ್ಮೆಂಟ್ ಕೊಡ್ಲಿಲ್ಲ. ಯಾವ ವಿಚಾರದಲ್ಲಿ? ಖಜುರಾಹೋ ಅನ್ನುವಂತಹ ಒಂದು ಮಾನ್ಯುಮೆಂಟ್ ಇದೆಯಲ್ಲ, ವಿಶ್ವವಿಖ್ಯಾತ ಖಜುರಾಹೋ, ಯುನೆಸ್ಕೋ ಪಟ್ಟಿಯಲ್ಲಿರುವಂತಹದ್ದು. ಅಲ್ಲಿರುವಂತಹ ಒಂದು ವಿಷ್ಣುವಿನ ವಿಗ್ರಹ ತುಂಬಾ ಹಳೆಯದು, ಅದೆಲ್ಲ ಶಿಥಿಲ ಆಗಿದೆ, ಅದನ್ನು ಬದಲಾಯಿಸಿ ಹೊಸದಿಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಡಿ ಅಂತ ಒಬ್ರು ಕೇಸ್ ಹಾಕಿರ್ತಾರೆ. ಅದಕ್ಕೆ ಜಡ್ಜ್ ಒಪ್ಪೋದಿಲ್ಲ, ಇದು ನಮ್ಮ ಲಿಮಿಟ್ಗೆ ಬರೋದಿಲ್ಲ. ಯಾರು ಜಡ್ಜು? ಈ ದೇಶದ ಚೀಫ್ ಜಸ್ಟಿಸ್ BR ಗವಾಯ್ ಅವರು. ಇದು ನಮ್ಮ ಲಿಮಿಟ್ಗೆ ಬರೋದಿಲ್ಲ, ಇದು ಕೋರ್ಟ್ನಲ್ಲಿ ಏನು ಹೇಳೋಕ್ಕಾಗೋದಿಲ್ಲ, ನೀವು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಹೋಗಿ, ಯಾಕೆಂದ್ರೆ ಅದು ಯುನೆಸ್ಕೋ ಪಟ್ಟಿಯಲ್ಲಿರುವಂತಹ ಒಂದು ವಿಗ್ರಹ, ಮೂರ್ತಿ, ಅದನ್ನು ಯಾರು ಮುಟ್ಟೋ ಹಾಗಿಲ್ಲ. ಇವ್ರು ಮಾತ್ರ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಮಾತ್ರ ಅದಕ್ಕೆ ಏನಾದರೂ ಮಾಡಬಹುದು, ಅವ್ರ ಹತ್ರನೇ ಹೋಗಿ ಅಂತ. ಅದಕ್ಕೆ ಅರ್ಜಿ ಹಾಕಿದ್ದಂತಹ ಲಾಯರೇ ಹಾಕಿರ್ತಾನೆ, PIL. ಆತ ಆರ್ಗ್ಯೂ ಮಾಡ್ತಾನೆ, ನಾವು ಅಲ್ಲಿ ಹೋಗಿದ್ವಿ, ಗೃಹ ಮಂತ್ರಿ ಅಮಿತ್ ಶಾಗೂ ಪತ್ರ ಬರೆದಿದ್ವಿ, ಯಾರು ಏನು ಮಾಡ್ತಿಲ್ಲ, ಹಾಗಾಗಿ ನಿಮ್ಮ ಹತ್ರ ಬಂದಿದ್ದೀವಿ, ನೀವು ಮಾಡಿಕೊಡಿ ಅಂತ. ಇಲ್ಲ, ಇದು ನಮ್ಮ ಇದ್ರ ಒಳಗಡೆಗೆ ಬರಲ್ಲ, ಕೋರ್ಟ್ ಇದನ್ನ ಆದೇಶ ಕೊಡೋಕ್ಕಾಗೋದಿಲ್ಲ, ಯುನೆಸ್ಕೋ ಪಟ್ಟಿಯಲ್ಲಿರುವಂತಹ ಒಂದು ಸ್ಮಾರಕ ಅದು, ಅದನ್ನು ಯಾರು ಏನು ಬದಲಾಯಿಸೋಕೆ ಸಾಧ್ಯ ಇಲ್ಲ ಅಂದಾಗ ಆ ಲಾಯರು ಬಾಯಿ ಮುಚ್ಕೊಂಡಿರಲ್ಲ. ಅವ್ರು ಕಿರಿಕ್ ಮಾಡಕ್ಕೆ ಅಂತಾನೆ ಇಂತಹ ಅರ್ಜಿಗಳನ್ನ ಹಾಕೋದು. ದೇವರ ವಿಚಾರದಲ್ಲಿ ಅರ್ಜಿಗಳು ಹಾಕೋದೆಲ್ಲ ಕಿರಿಕ್ ಮಾಡಕ್ಕೇನೆ. ಆತ ಹೇಳ್ತಾನೆ, ನೀವು ನನ್ನ ಮತ್ತು ನನ್ನ ದೇವರ ನಡುವೆ ಬರಬೇಡಿ, ಅಂತ ಚೀಫ್ ಜಸ್ಟಿಸ್ BR ಗವಾಯ್ ಅವ್ರಿಗೆ ಹೇಳ್ತಾನೆ. ಆಗ ಗವಾಯ್ ಅವರು ತಾಳ್ಮೆ ಕಳ್ಕೊಳ್ತಾರೋ ಅಥವಾ ತಮಾಷೆಗೆ ಹೇಳ್ತಾರೋ, ದೇವರು ಅನ್ನುವಂತಹ ವಿಚಾರಗಳನ್ನೇ ಇಲ್ಲಿ ತಗೊಂಬರ್ಬೇಡಿ, ದೇವರು ಮಾಡೋದಕ್ಕೆ ಹೇಳಿದ್ದಾರೆ, ದೇವ್ರ ಹೇಳಿದಕ್ಕೆ ನಾನು ಬಂದಿದ್ದೀನಿ, ಹಿಂಗೆಲ್ಲ ಮಾತಾಡೋ ಹಾಗಿದ್ರೆ ನೀವು ದೇವರ ಹತ್ರನೇ ಹೋಗಿ ಅರ್ಜಿ ಹಾಕಿ ಕೋರ್ಟ್ಗೆ ಯಾಕೆ ಬಂದಿದ್ದೀರಿ ಅಂತ ಸರಿಯಾಗಿ ಕೇಳ್ತಾರೆ ಅವರು. ಅದನ್ನ ಹಿಡ್ಕೊಂಡು BR ಗವಾಯ್ ಸನಾತನಿಗಳ ಅಥವಾ ಸನಾತನ ಧರ್ಮದ ವಿರೋಧಿ, ಹಿಂದೂ ಧರ್ಮದ ವಿರೋಧಿ ಅಂತ ಕಟ್ಟುಕತೆಗಳನ್ನು ಕಟ್ತಾರೆ. ಅದರಿಂದ ಪ್ರೇರೇಪಿತನಾದಂತಹ ಇವನೊಬ್ಬ ಅಯೋಗ್ಯ ರಾಕೇಶ್ ಕಿಶೋರ್ ಅನ್ನುವಂಥವನು ಶೂ ಎಸಿತಾನೆ. ಕೆಲವು ದಿನಗಳ ನಂತರ, ಆ ತೀರ್ಪು ಬಂದ ಕೆಲವು ದಿನಗಳ ನಂತರ
ಶೂ ಎಸೆದಾದ್ರೆ ಬಿ ಆರ್ ಗವಾಯಿ ಅವರು ನಾನು ಕೇಸ್ ಕೊಡೋದಿಲ್ಲ, ಹಾಳಾಗೋಗ್ಲಿ ಅಂತ ಬಿಟ್ಬಿಟ್ರು. ಬಟ್ ಕೋರ್ಟ್ ಬಿಟ್ಟಿಲ್ಲ, ಕಂಟೆಂಪ್ಟ್ ಇನಿಷಿಯೇಟ್ ಮಾಡೋದಕ್ಕೆ ಎಲ್ಲ ಪ್ರಿಪರೇಷನ್ಸ್ ನಡೀತಾ ಇದೆ. ರಿಜಿಸ್ಟ್ರಾರ್ ಅದನ್ನ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಅದರ ಜೊತೆಗೆ ಈ ರಾಕೇಶ್ ಕಿಶೋರ್ ಅನ್ನುವಂಥವ್ನು ಈಗ ಮನೆಯಿಂದ ಆಚೆ ಬರೋಕೆ ಅವನಿಗೆ ಧೈರ್ಯ ಸಾಲ್ತಿಲ್ಲ. ಹೇಳಿಕೆ ಕೊಟ್ಟಿದ್ದಾನೆ ಮೊನ್ನೆ, ನಾನು ಮನೆಯಿಂದ ಹೊರಗಡೆ ಬರೋಕೆ ಧೈರ್ಯ ಸಾಲ್ತಿಲ್ಲ ನನಗೆ ಅಂತ. ಸಾಲಲ್ಲ. ಸಂವಿಧಾನ ವಿರೋಧಿಯಾದಂತಹ ಕೃತ್ಯಗಳನ್ನು ಮಾಡಿದಾಗ, ಇಂತಹ ಅನೀತಿಗಳನ್ನ ಅಸಹ್ಯಗಳನ್ನ ಮಾಡಿದಾಗ ಮನೆಯಿಂದ ಹೊರಗಡೆ ಅಲ್ಲ, ಒಂದು ರೂಮಿಂದ ಇನ್ನೊಂದು ರೂಮ್ಗೆ ಹೋಗೋಕ್ಕೂ ಧೈರ್ಯ ಸಾಲಲ್ಲ. ಯಾಕಂದ್ರೆ ನಾವು ಕಚಡ ಕೆಲಸ ಮಾಡಿದ್ದೀವಿ ಅನ್ನೋದು ಒಳಗಡೆ ಚುಚ್ತಾ ಇರುತ್ತೆ. ಸೊ ಅವನ ಪರಿಸ್ಥಿತಿ ಆದಾಗ. ಆದ್ರೆ ಏನಕ್ಕೆ ಇದನ್ನ ನೆನಪಿಸ್ತೀವಿ ಈಗ ಅಂದ್ರೆ, ಆ ಪ್ರಕರಣ ನಡೆದಾಗ ಈ ಸೋಕಾಲ್ಡ್ ಬಿಜೆಪಿ, RSS, ಹಿಂದುತ್ವದ ಗುಂಪುಗಳು, ರೌಡಿಗಳು, ಪುಡಿ ರೌಡಿಗಳು ಎಲ್ಲರೂ ಸಹ ಆ ಶೂ ಎಸೆದಂತಹ ಅಯೋಗ್ಯ ರಾಕೇಶ್ ಕಿಶೋರ್ ಪರ ನಿಂತರು. ಸರಿಯಾಗೇ ಮಾಡಿದ್ದಾನೆ ಅಂತ ಒಂದಷ್ಟು ಜನ ವಾದ ಮಾಡಿದ್ರು. CJI ಗವಾಯಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ರು, ಕೆಟ್ಟ ಕೊಳಕ ಕಮೆಂಟ್ಗಳು ಹಾಕಿದ್ರು. ಏನು ಖುಷಿ ಪಟ್ಟಿದ್ದು ಅದಕ್ಕೆಲ್ಲ. ಅದೇ ವೈರಸ್ ಟ್ರಾನ್ಸ್ಫರ್ ಆಗಿದೆ. ಈಗ ಹೈಕೋರ್ಟ್ ಜಡ್ಜ್ಗೆ ಈ ರೀತಿ ಇವನು ಯಾರು ಮಹೇಶ್ ತಿವಾರಿ ಅನ್ನೋರು ಮಾಡಿದಾರಲ್ಲ, ಆ ಮಟ್ಟಕ್ಕೆ ತಂದು ನಿಲ್ಸಿದೆ. ಇನ್ನು ಎಲ್ಲ ಕೋರ್ಟ್ಗಳಲ್ಲಿ ಇದೇ ಕೆಲಸ ಆಗೋದ್ರೆ ಕೋರ್ಟ್ ಕಚೇರಿಗಳು ಜಡ್ಜು ಲಾಯರ್ ನಡುವಿನ ಜಗಳಕ್ಕೆ ಯೂಸ್ ಆಗಬೇಕಾಗತ್ತೆ ಅಷ್ಟೇ. ಜನರ ಸಮಸ್ಯೆಗಳಿಗೆ ಸ್ಪಂದಿಸೋದಕ್ಕೆ ಕೋರ್ಟ್ಗೆ ಆಗೋದಿಲ್ಲ, ಸಮಯ ಸಾಲೋದೇ ಇಲ್ಲ, ಹಂಗಾಗ್ಬಿಡುತ್ತೆ. ಅಂಥ ಅಯೋಗ್ಯತನದ ಒಂದು ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಈ ರಾಕೇಶ್ ಕಿಶೋರ್ ಅನ್ನುವಂತಹ ಅಯೋಗ್ಯ. ಅವನಿಗಿಂತ ದೊಡ್ಡ ಅಯೋಗ್ಯರು ಅಂದ್ರೆ ಅವನನ್ನ ಬೆಂಬಲಿಸಿದಂತಹ ಮತಾಂಧರು. ಇವತ್ತು ಅದು ಎಲ್ಲ ಕಡೆ ಹರಡ್ತಾ ಇದೆ. ನಾಳೆ ಯಾರಾದರೂ ಹಿಂದುತ್ವದ ಪರಾಯಿರೆ ಅನ್ನುವಂತಹ ಮನಸ್ಥಿತಿ ಅಥವಾ ಆ ಹೆಸರಲ್ಲಿ ಆ ಭಾವನೆ ಮೂಡಿಸಿರುವಂತಹ ಯಾರಾದರೂ ಜಡ್ಜ್ ಮೇಲೆ ಬೇರೆ ಯಾರಾದರೂ ಏನಾದರೂ ಎಸೆದಾಗ ಅವಾಗ ಅರ್ಥ ಆಗುತ್ತೆ ಇವರಿಗೆ, ಅಂಥದ್ದು ಆಗಬಾರದು ಅಂದಾಗ ನ್ಯಾಯಾಲಯದಲ್ಲಿ ಹೇಗೆ ನಡ್ಕೊಳ್ಳಬೇಕು, ತೀರ್ಪು ತಮ್ಮ ಪರ ವಿರೋಧ ಬಂದಾಗ ಹೇಗೆ ಅದನ್ನ ಸ್ವೀಕರಿಸಬೇಕು, ಅಥವಾ ನಿಮಗೆ ಅಪೀಲ್ ಮಾಡೋದಕ್ಕೆ ಅವಕಾಶ ಇದ್ರೆ ಅಪೀಲ್ ಮಾಡಿ, ಹೈಯರ್ ಕೋರ್ಟ್ಗೆ ಹೋಗಿ ಅಥವಾ ಅದೇ ಕೋರ್ಟಲ್ಲಿ ಅಪೀಲ್ಗೆ ಅವಕಾಶ ಇದ್ರೆ ಮಾಡಿ. ಹಾಗಂತ ನೀವು ಶೂ ಎಸಿತೀನಿ, ಈ ರೀತಿ ಬೆದರಿಕೆ ಹಾಕ್ತೀನಿ, ಡೋಂಟ್ ಕ್ರಾಸ್ ಯುವರ್ ಲಿಮಿಟ್ ಅಂತ ಈ ಮಹೇಶ್ ತಿವಾರಿ ಹೇಳಿರೋದು ಜಡ್ಜ್ಗೆ, ಹೈಕೋರ್ಟ್ ಜಡ್ಜ್ಗೆ. ಅದು ಕೋರ್ಟಲ್ಲಿ ಕ್ಯಾಮ್ರಾ ಆನ್ ಆಗಿದೆ ಅಂತ ಆ ವ್ಯಕ್ತಿ ಗೊತ್ತು, ಆ ವ್ಯಕ್ತಿನೇ ಹೇಳ್ತಿದ್ದಾರೆ ಕ್ಯಾಮ್ರಾ ಇದೆ ಅಂತ ಗೊತ್ತು, ಇದ್ದೇ ನಾನು ಮಾತಾಡ್ತಿರೋದು. ಈಗ ಕಂಟೆಂಪ್ಟ್ಗೆ ಹಾಕಿದ್ದಾರೆ, ಅನುಭವಿಸ್ಲಿ. ಇವನ ರಾಕೇಶ್ ಕಿಶೋರ್ದು ಸಹ ಅವನು ವಕೀಲಿ ವೃತ್ತಿನ ಕಿತ್ತು ಬಿಸಾಕಿದ್ದಾರೆ ಬಾರ್ ಕೌನ್ಸಿಲ್ ಅವರು. ಮನೆಯಿಂದ ಆಚೆ ಬರೋಕೆ ಭಯ ಆಗ್ತಿದೆ ಅಂತೆ, ನಳ್ಳಿ ಮನೆಯಲ್ಲೇ ಕೂತ್ಕೊಂಡು. ಅಂಥವೇ ಆಗೋದು ಇವ್ರಿಗೆಲ್ಲ. ಆದ್ರೆ ಇದನ್ನು ಬೆಂಬಲಿಸಿ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕಿಸಿ ಅಂತ ಕಿಸಿತಾ ಇರ್ತಾರಲ್ಲ, ಅವರಿಗೆ ಸರಿಯಾದ ಶಿಕ್ಷೆಗಳಾಗಬೇಕು. ಅವಾಗ ಮಾತ್ರ ಇಂಥವ್ರಿಗೆ ಪ್ರೇರೇಪಣೆ ಸಿಗೋದಿಲ್ಲ. ಸೊ ಇದಿಷ್ಟು ಜಾರ್ಖಂಡ್ನ ಹೈಕೋರ್ಟ್ನಿಂದ ಬರ್ತಿರುವಂತಹ ಒಂದು ಪ್ರಕರಣ. ನ್ಯಾಯಾಲಯಗಳು ಈಗ ಜಡ್ಜ್ ವರ್ಸಸ್ ಲಾಯರ್ ವರ್ಸಸ್ ಜಡ್ಜ್ ಅನ್ನುವ ಮಟ್ಟಕ್ಕೆ ಹೋಗ್ತಾ ಇದೆ. ಯಾಕಂದ್ರೆ ಒಂದಷ್ಟು ಕ್ರಿಮಿಗಳು ಮಾಡುವಂತಹ ಪ್ರಚೋದನೆಯಿಂದ ಅಷ್ಟೇ, ಏನಿಲ್ಲ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.